ಹಾಯ್ ಎಲ್ಲರಿಗೂ ನಮಸ್ಕಾರ. ಮೋಸ್ಟ್ಲಿ ನೀವು ಮೋಡ ಕವಿದ ವಾತಾವರಣ ಸಿನಿಮಾದ ಟ್ರೈಲರ್ ನೋಡಿದಾಗ ನೀವು ಅಂದ್ಕೊಂಡಿರ್ತೀರಿ ಇದು ಒಂದು ಸಿಕ್ಕಾಪಟ್ಟೆ ಫೀಲ್ ಗುಡ್ ಆಗಿರುವಂಥ ಒಂದು ಲವ್ ಸ್ಟೋರಿ. ಸುನಿ ಸರ್ ಆಗಿರೋದ್ರಿಂದ ಒಂದು ಹ್ಯೂಮರಸ್ ಆಗಿರೋವಂಥ ಒಂದು ಲವ್ ಸ್ಟೋರಿನೂ ಇರುತ್ತೆ ಅಂತ ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಥ್ರಿಲ್ಲರ್. ನಿಮಗೆ ಎಂಟೈರ್ ಫಸ್ಟ್ ಹಾಫ್ ಓಪನ್ ಆಗೋದೇ ಬೇರೆ ಥರ, ಸೆಕೆಂಡ್ ಹಾಫ್ ಶುರು ಆಗಿ ಅದು ಕನ್ಕ್ಲೂಡ್ ಆಗೋದೇ ಬೇರೆ ಥರ ಅನ್ಸ್ಬಿಡ್ತೈತಿ. ಒಂದು ಸಿನಿಮಾ ಒಂದು ಕಥೆಯನ್ನು ಹೇಳುವಂಥ ದೃಷ್ಟಿಕೋನದಿಂದ, ಅಂದರೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಇಲ್ಲಪ್ಪ ಅಂತ ಮ್ಯೂಸಿಕ್ ಅದಕ್ಕೆ ಬಳಕೆ ಮಾಡ್ಕೊಂಡಿರೋದು, ಆಮೇಲೆ ಪಾತ್ರಗಳನ್ನು ಬರೆದಿರೋ ರೀತಿ ಆಗಿರ್ಬೋದು, ಎಲ್ಲ ಆಯಾಮಗಳ ಮೂಲಕ ನೋಡೋದ್ರನ್ನ ರನ್ಸೋಕ್ಕೆ ಪ್ರಯತ್ನ ಪಡ್ತಿರ್ತಾರಲ್ಲ, ಅಷ್ಟು ಆಯಾಮಗಳು ಈ ಪಿಕ್ಚರ್ನೇ ಭಾಳ ಮಸ್ತ್ ಅಂತ ಅನ್ಸೋದು. ಅಂದರೆ ಶೀಲಮ್ ಅವರಾಗಿರ್ಬೋದು, ಮತ್ತು ಮೋಕ್ಷ ಅವರಾಗಿರ್ಬೋದು, ಸಾತ್ವಿಕ್ ಅವರಾಗಿರ್ಬೋದು, ಬರುವಂಥ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಭಾಳ ಚಂದ ಡೆಪ್ತ್ ಐತೆ ಕ್ಯಾರೆಕ್ಟರ್ ಒಳಗೆ. ಆ್ಯಂಡ್ ದೀಸ್ ತ್ರೀ ಆರ್ ವೆರಿ ಬ್ಯೂಟಿಫುಲ್ ಪರ್ಫಾರ್ಮರ್ಸ್. ಅಂದರೆ ನಾವು ಈ ಎರಡು ಕ್ಯಾರೆಕ್ಟರ್ಗಳನ್ನ ನೋಡ್ತಾ ಇರಬೇಕಾದ್ರೆ ಈ ಎರಡು ಕ್ಯಾರೆಕ್ಟರ್ಗಳು ಬಾಂಧವ್ಯ ಇಷ್ಟ ಆಗ್ತಾ ಹೋಗುತ್ತೆ. ಆಮೇಲೆ ಅದು ಬೇರೆ ರೀತಿ ಓಪನ್ ಆಗ್ತಾ ಆ ಎಲ್ಲ ಸಿಚುವೇಶನಲ್ಲೂ ಕೂಡ ಆಯಾ ಪಾತ್ರಗಳು ಭಾಳ ಹತ್ತಿರ ಆಗ್ತಾ ಹೋಗ್ತವೆ. ಆ್ಯಂಡ್ ಅಲ್ಲಿ ಯಾವ ಜಾಗದಾಗ ಕತೆ ನಡೀತೈತಿ, ಇವರೆಲ್ಲಿ ಸೆಟ್ ಮಾಡ್ಯಾರ, ಅದು ಕೂಡ ಒಂದು ಮೂಡನ್ನ ಸೆಟ್ ಮಾಡ್ಕೋದು ಹೋಗುತ್ತೆ ನಿಮಗೆ. ಆ ಒಂದು ಮೂಡ್ ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೈತೆ ಪಿಕ್ಚರು. ಮಿಸ್ ಮಾಡಿದೆ ನೋಡ್ರಿ. ನಮಗೆ ಶರಣ್ ಸರ್ ಹೇಳ್ದಂಗೆ, ಶರಣ್ ಸರ್ಗೆ ಎಷ್ಟು ಇಷ್ಟ ಆಯಿತು, ನನಗೆ ಎಷ್ಟು ಇಷ್ಟ ಆಯಿತು ಅಷ್ಟೇ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಕೈತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಬಿಗ್ ಹಗ್ ಆ್ಯಂಡ್ ಲವ್ ಟು ಆಲ್ ಆಫ್ ಯು. ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಶೀಲಮ್ ಅವರು, ನಾನು ಸುನಿ ಸರ್ ಪರಿಚಯ ಆಗಿದ್ದ ನೆಕ್ಸ್ಟ್ ಸಿನಿಮಾಯಿಂದ ಶೀಲಮ್ ಅವ್ರ ಪರಿಚಯ ನನಗೆ. ಅವಾಗಿಂದನೂ ಕೂಡ ನಾನು ಅನ್ಕೋತಿದ್ದೆ ಇದು ಸಖತ್ತಾಗದ್ರ ನೋಡೋಕ್ಕೆ, ಬೆಳಗದಾನೆ, ಒಳ್ಳೆ ಹೈಟ್ ಐತೆ, ಎಲ್ಲ ಒಳ್ಳೆ ಮೇಲೆ ಹೀರೋ ಹಾಕ್ತಾನೆ. ಅದು ಅವ್ರ ಮನಸ್ಸಿನಾಗ ಇತ್ತು, ಸುನಿ ಸರ್ಗೂ ಅನಿಸ್ತು. ಇಬ್ಬರು ಒಂದು ಚಂದದ ಜರ್ನಿ ಮಾಡ್ಯಾರ. ಅವ್ರು ಹೇಳ್ತಿದ್ರು, ಒಂದು ಹುಡುಗಿಯಾಗಿದ್ರೆ ಮೋಸ್ಟ್ಲಿ ಮದುವೆ ಆಗ್ಬಿಡ್ತಿದ್ರು ಅಂತ. ಸೊ ಅಷ್ಟು ಒಂದು ಲಾಂಗ್ ಜರ್ನಿ ಐತೆ ಅವ್ರಿಬ್ರಿಗೂ. ಸೊ ಈ ಸಿನಿಮಾ ಮೂಲಕ ಟ್ರೈಲರ್ನಾಗೂ ಇಟ್ಕೊಂಡಿದ್ರು ಒಂದು ಸಾಲನ್ನ, ಅದು ಸಿನಿಮಾದಾಗೂ ಐತಿ. ಕಂಡುಬಿಡು ಅಂತ ನಾನು ಕಂಡುಬಿಟ್ಟೈತಿ, ಈಗ ಜನ ಕಂಡುಬಿಡ್ಬೇಕು ಅಂತ. ಸೊ ಹಾಗಾಗಿ ನೀವು ದಯವಿಟ್ಟು ಸಮಯ ಮಾಡ್ಕೊಂಡು ಈ ಪಿಕ್ಚರ್ನ ನೋಡಿ ಎಲ್ಲರನ್ನೂ ಆಶೀರ್ವದಿಸಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್.